ಸರ್ ಫಿನಾನ್ಸ್ ಪ್ರಾಬ್ಲಮ್ 28ನೇ ತಾರೀಕು ಕೊಟ್ಟಿದ್ದೀರಾ. ಹೆಂಗ್ ಸರ್ ಫಿನಾನ್ಸ್ ಪ್ರಾಬ್ಲಮ್? ಶುಕ್ರ ಸಂಸ್ಥಾನಲ್ಲಿದ್ದಾನೆ, ಗುರು ಇದ್ದಾನೆ. 18 ಸರ್ 18 ಮದುವೆ ಡೇಟ್ ತಪ್ಪಲ್ವಾ? ಮಿಸಸ್ ಏನು ತಾರೀಕು ಏನ್ ಸರ್ ಇವೆಲ್ಲ ಮಾಡ್ಕೊಂಡು ಮಿಸಸ್ 9ನೇ ತಾರೀಕು ಸರ್ ಅವ್ರದೆಲ್ಲ ಕೇಳ್ತದೆ ಇಟ್ಕೊಳ್ಳಿ ಸರ್. ಸರ್ ಯಜಮಾನ್ ಹುಟ್ಟೋದು 22, ಇವ್ರು ಹುಟ್ಟೋದು 22, ಅವ್ರ ಮಿಸಸ್ ಹುಟ್ಟೋದು 9, ಮದುವೆ ಆಗಿರೋದು 9. ಫಿನಾನ್ಸ್ ಪ್ರಾಬ್ಲಮ್ ನಿಂದೇ ಪ್ರಾಬ್ಲಮ್ ಅಲ್ಲಿ ಫಿನಾನ್ಸ್ ಬಂದು ಗೊತ್ತಿಲ್ಲ ಅಲ್ವಾ? ನಾನೇ ಪ್ರಾಬ್ಲಮ್ ಗೋಲಿಂದ ಆಗ್ಬೇಕಾಗಿತ್ತು. ನಾನು ದುಡ್ಕೊಂಡಿದ್ದೀನಿ, ನಾನು ದುಡ್ಡು ದುಡ್ಕೊಂಡಿಲ್ಲ ಅಷ್ಟೇ ಅಲ್ವಾ ಸರ್? ಎಲ್ಲಿಗೆಲ್ಲಿ ಹೋಗ್ತೀರಾ ಮ್ಯಾಚ್? ಇವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆಯಾ? ಇವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಶುಕ್ಲ ಸ್ವಂತ ಮನೆ ಹೆಲ್ತ್ ಪ್ರಾಬ್ಲಮ್ ಬರ್ಕೊಡ್ದು ಮದುವೆ ಡೇಟಿಂದಾನೆ ಬಂದಿರೋದು. ಮದುವೆ ಡೇಟಿಂದಾನೆ ಬಂದಿರೋದು ಯಾಕಂದ್ರೆ ಶುಕ್ಲ ಸ್ವಂತ ಮನೇಲಿ ಇದ್ದಾನೆ ಸರ್ ಬರ್ಕೊಡ್ತೀವಿ. ಮಕ್ಕಳು ಮಗಳು 18 ಮಗ 18 ಮಗಳು 18 ನಿಜನ ಮಗಳು 18. ಇವ್ರ ಪ್ರಕಾರ ಅಮ್ಮ ಹೆಂಗಿದ್ದಾರೆ ನೋಡಿ ಸರ್. ಅಪ್ಪ ಅಮ್ಮ ರಾಹು ಕೇತುಗಳು ದಾಟೋಗ್ರ ಸರ್. ಈ ಡೈರೆಕ್ಷನ್ ಆ ಡೈರೆಕ್ಷನ್, ಬಟ್ ಅಕ್ಕಪಕ್ಕದಲ್ಲಿ ಎಲ್ಲೂ ರಾಹು ಇಲ್ಲ. ಆದ್ರೂ 18ನೇ ತಾರೀಕು ಹುಟ್ಟೋ ಮಗಳು ಪ್ರಾಬ್ಲಮ್. ರೈಟ್. ನೆಕ್ಸ್ಟ್ ಇನ್ನೊಂದು ಮಗ ಸರ್, ಇನ್ನೊಂದು ಮಗ 22, ಮದುವೆ 18, ಇಬ್ರು ಮಕ್ಕಳು 18, 8 9. ನಿಮ್ಗೆಲ್ಲ ದೇವಸ್ಥಾನ ಕಟ್ಟೋದು ಗಾಡಿ ಮಾರ್ಕ್ ಬಂದಿದ್ದೀರ, ಅದು ಗ್ರೇಟ್. ಅದು ಒಂದು ಹೇಳ್ತೀನಿ, ಈ ಜಾತಕಕ್ಕೆ ನೀವು ಹಿಂಗಿದ್ದೀರ ಅಂದ್ರೆ ಆಗಲ್ಲ ನೋಡಿ ಸರ್. ಈ ತರ ತಗೊಳ್ಳೋದು ಗಾಡಿ ಮಾರ್ಕ್ ಬರೋಲ್ಲ. ವೆರಿ ಗುಡ್. ತಗೊಳ್ಳುತ್ತೆ. ಯಾಕೆ ಮಾಡೋದು? ಇವಾಗ ನಿಮ್ಮ ಹೆಸರೆಲ್ಲ ಏನಂತ ಜಯಪ್ರಕಾಶ್ ಬೇಡ. ಪ್ರಕಾಶ್ ಅಂದ್ರೆ ಎಷ್ಟು ಗೊತ್ತಾ? 22. ಜಯ ಅಂದ್ರೆ 4. ಎಷ್ಟು ಸರ್ ಹೆಸರು? 26. ಇವ್ರು 22, ಹೆಸರು ಇಟ್ಕೊಂಡಿರೋದು 26, ಮಿಸಸ್ 9, ಮದುವೆ ಆಗಿರೋದು 18, ದೊಡ್ಡ ಮಗಳು 18, ಚಿಕ್ಕ ಮಗನ 18. ಭಗವಂತ ಮೈಟಿ ಬಂದ್ರೆ ಹೆಂಗ್ರಿ ಉಳಿದಿರ್ಬೇಕು ಯಪ್ಪ. ಗಟ್ಟಿ ಪಿಂಡ. ನಾವು ಗಟ್ಟಿಯಾಗಿರೋ ಪ್ರಪಂಚ ಸಿಗಿದ್ರೆ ಯಾಕೆ ಟೆನ್ಷನ್ ತಗೊಳ್ತೀರಾ? ಹೆಸರ್ನ ಇವಾಗ 22 ಇದೆಯಲ್ಲ, ದಿಢೀರ್ ಮನೆ ದೇವ್ರು ಯಾರು ನಿಮಗೆ? ತಿರುಪತಿನ? ತಿರುಪತಿ 4. ತಿರುಪತಿ ವೆಂಕಟೇಶ್ವರನ ಏನು ಇದು ಕಮ್ಯುನಿಟಿ ಏನು ಬರ್ತಿದ್ರು? ಒಕ್ಕಲಿಗ ಬರ್ತೀರಾ? ಸೊ ಗೌಡ 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 ಗೌಡ. ಸೊ ಏನಂತ ಸಿಕ್ಕೋದು ಪಟ್ ಅರವಿಂದ್ ಗೌಡ 20 40. ಅರವಿಂದ್ ಕಿರಣ್ ಗೌಡ ಅಂತ ಒಂದು ಹೆಸರು ಬರ. ನಮ್ಮ ಫೀಸ್ ಉಳಿತೀನಿ. ಕಿರಣ್ ಅಂದ್ರೆ ಸೆಕೆಂಡ್ ನೇಮ್, ಗೌಡ ಅಂದ್ರೆ ಲಾಸ್ಟ್ ನೇಮ್. ಅರವಿಂದ್ ಕಿರಣ್ ಗೌಡ ಅಂದ್ರೆ 51 ಬರ್ತೇನೆಯಾ? 51 ಬರುತ್ತೆ. ನಾನು ಬ್ಯಾಕ್ ಇಸ್ಕೊಳಲ್ಲ, ಬ್ಯಾಕ್ ಇಸ್ಕೊಂಡು ಚಿಕ್ಕು ಪಿರಮಿಡ್ ಅಂದ್ರೆ ಚೆನ್ನಾಗಿರುತ್ತೆ. ನಾನು ನೋಡಿದ್ದೀನಿ ಅರವಿಂದ್ ಕಿರಣ್ ಗೌಡಗೆ. ಆದ್ರೂ ಸೆಕೆಂಡ್ ಇರ್ತೀನಿ. ಅರವಿಂದ್ ಅಂತೂ ಪಕ್ಕ ಇದ್ದೀನಿ. ಅರವಿಂದ್ ಅಂತ ಒಂದು ನೇಮ್ ಇಟ್ಕೊಂಡ್ರಿ. ಡೈಲಿ 51 ಸತಿ ಬರೆಯೋದು ಪ್ರಾರಂಭ ಒಳ್ಳೆಯದು. ಅವ್ರು ಇನ್ನೊಂದ್ಸರಿ ಚೇಂಜ್ ಮಾಡೋಣ. ಓಕೆ, ನೀವು ಗಟ್ಟಿಯಾಗಿ ಅರವಿಂದ್ ಕಿರಣ್ ಗೌಡ ಅಂತ ಅದು ಸ್ಟ್ರಾಂಗ್ ಆಗುತ್ತೆ. 50 ಡೈಲಿ ಬರೀತಾ ಬರುಮಾನಗಳಿಗೆ ಏನು ಆನಂದ ಮಾಂಗಲ್ಯ ಮಾಡ್ಕೊಂಡ್ಬಿಟ್ಟಿದೆ. ಅದು ಸಾಕಾಗುತ್ತೆ. ಅದಕ್ಕೂ ಜಾಸ್ತಿ ಹೆಚ್ಚಾಗುತ್ತೆ. ನಿಮ್ಮ ರಿಸಲ್ಟ್ ಕೂಡ 9ನೇ ನಂಬರ್ ಬಿಟ್ಟಿರೋದ್ರಿಂದ ನೀವು 4ನೇ ನಂಬರು 6ನೇ ನಂಬರ್ ಸೆಟ್ ಆಗುತ್ತೆ. 6 ಗ್ರಾಮ್ ಮಾಂಗಲ್ಯ ಮಾಡಿಕೊಂಡು ಮಾರ್ಚ್ 1ನೇ ತಾರೀಕು ತಿರುಪತಿ ಮರುಮಾಂಗಲ್ಯ ಮಾಡ್ಕೊಳ್ಳಿ. 100% ಪಾಸ್ ಆಗುತ್ತೆ. 51 ಬರುತ್ತೆ. ಪಿರಮಿಡ್ ನಂಬರ್ ಅರವಿಂದ್ ಕಿರಣ್ ಗೌಡಗೆ ಇಲ್ಲ. ಅರವಿಂದ್ ಕಿರಣ್ ಗೌಡ 6 ಜನ ಪಿರಮಿಡ್ 37 ಬರ್ಬೋದು. 66 ಯಾವ್ದು ಪಿರಮಿಡ್ ನಂಬರ್ 66 ಬರುತ್ತೆ. ಅರವಿಂದ್ ಕಿರಣ್ ಗೌಡ 56. ಅರವಿಂದ್ ರಾಜೀವ್ ಗೌಡ ಹಾಕಿ. ಅರವಿಂದ್ ಕಿರಣ್ ಗೌಡ 66 ಬೆಸ್ಟ್ ಸರ್. ಅರವಿಂದ್ ಕಿರಣ್ ಗೌಡ 51 66 ಸರ್. 3 ಇದ್ರೆ ಅವ್ರ ಮಿಸಸ್ 9 ಅಲ್ವಾ ಸರ್? ಪಿರಮಿಡ್ ನಂಬರ್ 3 ಇದ್ರೆ ಅವ್ರ ಮಿಸಸ್ ಕುಟುಂಬ ಆಗುತ್ತಾನೆ. 51 ಇದ್ರೆ ಅವ್ರ ಮಿಸಸ್ ಕುಟುಂಬ ಆಗುತ್ತಾನೆ. ನಿಜ ತಾನೆ? ಅರವಿಂದ್ ಕಿರಣ್ ಗೌಡ 51 ಸರಿ ಬರೆಯೋದು ಪ್ರಾರಂಭಿಸಿ. ಒಳ್ಳೆಯದು. ದೇವರು ಚೆನ್ನಾಗಿತ್ತು. ಒಳ್ಳೆಯದು.
ಕರ್ನಾಟಕ ಜನತೆಗೊಂದು ಸುವರ್ಣಾವಕಾಶ. ಗೋ ಸಂರಕ್ಷಣೆ, ಗಂಗಾ ಕಾವೇರಿ ನದಿ ಜೋಡಣೆ, ಭಾರತ ಮರುನಾಮಕರಣ ಈ ರೀತಿಯ ಧ್ಯೇಯಗಳನ್ನ ಇಟ್ಟುಕೊಂಡಿರುವ ಭಾರತ್ ಲಾವೋ ಆಂದೋಲನದ ಸಂಸ್ಥಾಪಕ ಅಧ್ಯಕ್ಷರು, ಜೈ ಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ನ ಸಂಸ್ಥಾಪಕರು ಆದ ಮಹರ್ಷಿ ಜೈ ಶ್ರೀನಿವಾಸನ್ ಗುರೂಜಿಯವರು ವಿದ್ಯಾರ್ಥಿಗಳು ಹಾಗೂ ಅನುಯಾಯಿಗಳ ಒತ್ತಾಯದ ಮೇರೆಗೆ ಕರ್ನಾಟಕದಾದ್ಯಂತ ಶಾಖೆಗಳನ್ನ ತೆರೆಯಲಿದ್ದಾರೆ. ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ. ಮಹರ್ಷಿ ಜೈ ಶ್ರೀನಿವಾಸನ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ರಾಜ್ಯಾದ್ಯಂತ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಶಾಖೆಗಳನ್ನ ತೆರೆಯಲಾಗಿದ್ದು, ನಿಮ್ಮ ಓದು, ಉದ್ಯೋಗ, ಮದುವೆ, ದಾಂಪತ್ಯ, ವಿದೇಶ ಪ್ರಯಾಣ ಅಲ್ಲದೆ ಹಲವಾರು ಸಮಸ್ಯೆಗಳಿಗೆ ಲಕ್ಕಿ ದಿನಾಂಕಗಳು, ಮೊಬೈಲ್ ನಂಬರ್, ಬ್ಯಾಂಕ್ ಅಕೌಂಟ್, ಲಕ್ಕಿ ಕಲರ್, ಲಕ್ಕಿ ದಿಕ್ಕುಗಳು, ಲಕ್ಕಿ ಟಿಪ್ಸ್ಗಳನ್ನ ಉಚಿತ ಕೌನ್ಸೆಲಿಂಗ್ನ ಮೂಲಕ ನೀಡಲಾಗುವುದು. ವಧುವರರ ಅನ್ವೇಷಣೆಯಲ್ಲಿರುವವರಿಗೂ ಒಂದು ಸುವರ್ಣ ಅವಕಾಶ. ಉತ್ತಮ ಜೀವನವನ್ನ ರೂಪಿಸಿಕೊಳ್ಳುವುದರ ಜೊತೆಗೆ ಪ್ರತಿ ತಿಂಗಳು 15ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಗುರೂಜಿಯವರು ನಿಮ್ಮ ಊರುಗಳಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರುತ್ತಾರೆ. ಈ ಕೂಡಲೇ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಭೇಟಿಯ ಸಮಯವನ್ನ ಕಾಯ್ದಿರಿಸಿಕೊಂಡು ಸುಖ ಜೀವನ ನಡೆಸುವತ್ತ ಗಮನ ಹರಿಸಿ. ದೂರವಾಣಿ ಸಂಖ್ಯೆ 9901666661 9901666661.